ಹಾಯ್ ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾವು ಈ ಅಂಗನವಾಡಿಯಲ್ಲಿ ಈ ಹೊಸದಾಗಿ 3 ವರ್ಷದಿಂದ 6 ವರ್ಷದ ಮಕ್ಕಳಿಗೆ ಹಾಗೆ ಈ ಗರ್ಭಿಣಿಯರಿಗೆ ಬಾಣಂತಿಯರಿಗೆ ಈ ಮಿಶ್ರಣವನ್ನು ಕೊಡ್ತಾ ಇದ್ದಾರೆ. ಇದು ಸೋಯಾಬೀನ್ ಮಿಶ್ರಣ ಅಂತ, ತುಂಬಾ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ಮಿಶ್ರಣವನ್ನು ನಾವು ಅಗತ್ಯವಿರುವ ಪ್ರಮಾಣದ ಈ ಸಾರವರ್ಧಕ ಮಿಶ್ರಣ ಅಂತ ಕೊಡ್ತಾ ಇದ್ದಾರೆ. ಇದನ್ನು ನಾವು ಅಡುಗೆಗೆ ಮತ್ತು ಇತರ ಪದಾರ್ಥಗಳಿಗೆ ಬೆರೆಸಿ ಅಡುಗೆ ಮಾಡಿ ಅಂತ ಕೊಡ್ತಿದ್ದಾರೆ. ಇದರಲ್ಲಿ ಅನೇಕ ಪೌಷ್ಟಿಕಾಂಶ ಅನೇಕ ಇದೆ. ಇದು ಬಂದುಬಿಟ್ಟು ಅಂಗನವಾಡಿಯಲ್ಲಿ ಹೊಸದಾಗಿ ಕೊಡ್ತಾ ಇದ್ದಾರೆ. ಇದನ್ನು ಯಾವ ರೀತಿ ಉಪಯೋಗಿಸಿ ನಾವು ದೋಸೆನ ರೆಡಿ ಮಾಡ್ಕೋಬೋದು ಅಂತ ನೋಡೋಣ. ಇದನ್ನು ನಾವು ಯಾವುದೇ ಅಡುಗೆ ಮಾಡಿಯಲ್ಲಿ ಅದಕ್ಕೆ ಒಂದು ಸ್ವಲ್ಪ ಇದನ್ನು ಮಿಶ್ರಣನ ಹಾಕಿ ಮಾಡಬೇಕು ಅಂತ ಅಂಗನವಾಡಿಯಲ್ಲಿ ಹೇಳಿಕೊಟ್ಟಿದ್ದಾರೆ. ಬನ್ನಿ, ನಾನು ಈ ಲೋಟದಿಂದ ನೀವು ಬೇಕಾದರೆ ಒಂದು ಕಪ್ಪು ಅಥವಾ ಯಾವ್ದು ಬೇಕಾದರೂ ಒಂದು ಅಳತೆನ ಯೂಸ್ ಮಾಡಿ. ನಾನು ಈ ಲೋಟದಿಂದ 1 ಕಪ್ ಆಗುವಷ್ಟು ಈ ಸಾರವರ್ಧಕ ಮಿಶ್ರಣ ತಗೊತಾ ಇದ್ದೀನಿ. ಹಾಗೆ ನಾನು ಅದೇ ಕಪ್ಪಿಂದ 1 ಕಪ್ ಆಗುವಷ್ಟು ಉದ್ದಿನಬೇಳೆನ 2ರಿಂದ 3 ತಾಸು ವಾಶ್ ಮಾಡಿ ನಾನು ಇಟ್ಕೊತಾ ಇದ್ದೀನಿ. ಇದನ್ನು ಆದಷ್ಟು ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ, ನಿಮಗೆ ಅರ್ಥ ಆಗುತ್ತೆ. ವಿಡಿಯೋ ಸ್ಕಿಪ್ ಮಾಡಿದರೆ ಪೂರ್ತಿ ವಿಡಿಯೋ ಅರ್ಥ ಆಗಲ್ಲ. ಈ ಉದ್ದಿನಬೇಳೆ ಒಂದು ಸ್ವಲ್ಪ 2 ತಾಸು ನೆನೆಯಬೇಕು. 2 ತಾಸಲ್ಲಿ ನಮಗೆ ಈ ರೀತಿ ಉದ್ದಿನಬೇಳೆ ನೆನೆದರೆ ಸಾಕು, ನಾವು ಇನ್ಸ್ಟೆಂಟಾಗಿ ದೋಸೆನ ಮಾಡ್ಕೋಬೋದು. ಬನ್ನಿ, ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಸಣ್ಣದಾಗಿ ರುಬ್ಕೊಳ್ಳೋಣ. ಈ ಅಂಗನವಾಡಿಯಲ್ಲಿ ಕೊಡುವಂತಹ ಈ ಸಾರವರ್ಧಕ ಮಿಶ್ರಣನ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ. ದೋಸೆ ಕೂಡ ಇನ್ಸ್ಟೆಂಟಾಗಿ ತುಂಬಾ ರುಚಿಯಾಗಿ ರೆಡಿ ಆಗುತ್ತೆ ನೋಡಿ. ಆದಷ್ಟು ಈ ಉದ್ದಿನಬೇಳೆನ ಈ ರೀತಿ ಸಾಫ್ಟಾಗಿ ಈ ರೀತಿ ಉದ್ದಿನ ವಡೆಗೆ ನಾವು ರುಬ್ಕೊತೀವಲ್ವ, ಅಷ್ಟು ಸಣ್ಣದಾಗಿ ನಾವು ಇದನ್ನು ಚೆನ್ನಾಗಿ ರುಬ್ಕೋಬೇಕು. ಬನ್ನಿ, ಇವಾಗ ಈ ರುಬ್ಕೊಂಡಿರುವ ಉದ್ದಿನಬೇಳೆನ ಒಂದು ಪಾತ್ರೆಗೆ ನಾನು ತಗೊತಾ ಇದ್ದೀನಿ. ಆ ಪಾತ್ರೆಗೆ 1 ಕಪ್ ಆಗುವಷ್ಟು ಈ ಸಾರವರ್ಧಕ ಮಿಶ್ರಣ, ಹಾಗೆ ನಾನು 2 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅಡುಗೆ ಸೋಡಾ, ಅಂದರೆ ಈ ಪಡ್ಡಿಗೆ ಹಾಗೆ ದೋಸೆಗೆ ಹಾಕ್ತಾರಲ್ವ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಆದಷ್ಟು ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ, ತುಂಬಾ ಇಲ್ಲಾಂದರೆ ಉಪ್ಪುಪ್ಪಾಗಿಬಿಡುತ್ತೆ ದೋಸೆ. ಹಾಗೆ ನಾನು ಈ ರುಬ್ಕೊಂಡಿರುವ ಈ ಜಾರಿಗೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಹಾಕ್ಕೊತಾ ಇದ್ದೀನಿ. ಆದಷ್ಟು ನಾವು ಇದನ್ನು ದೋಸೆ ಹಿಟ್ಟಿಗೆ ನಾವು ರೆಡಿ ಮಾಡ್ಕೋಬೇಕು. ಚೆನ್ನಾಗಿ ಗಂಟುಗಳು ಇಲ್ಲದೆ ಥರ ಚೆನ್ನಾಗಿ ಇದನ್ನು ಒಂದು ಸ್ಪೂನಿಂದ ಅಥವಾ ಕೈಯಿಂದ ಕೂಡ ನೀವು ಮಿಕ್ಸ್ ಮಾಡ್ಕೋಬೋದು. ಆದಷ್ಟು ಈ ದೋಸೆ ಹಿಟ್ಟಿಗೆ ಗಟ್ಟಿಯಾಗುವಲ್ಲ ಹಾಗೆ ತೆಳುವಾಗಿಲ್ಲ, ಆ ರೀತಿ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳಿ. ದೋಸೆ ಹದಕ್ಕೆ ಹಿಟ್ಟನ್ನ ರೆಡಿ ಮಾಡಿಕೊಂಡ್ರೆ ನಾವು ಇನ್ಸ್ಟೆಂಟಾಗಿ ನಾವು ದೋಸೆನ ರೆಡಿ ಮಾಡ್ಕೋಬೋದು. ನೋಡಿ, ನಾನು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ, ಕರೆಕ್ಟಾಗಿ ಇದೆ. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಅಂತ. ಹಿಂದೆನೇ ನಾನು ಈ ತವಾನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ. ಬನ್ನಿ, ಇವಾಗ ದೋಸೆನ ಮಾಡೋಣ. ನಾವು ಇದನ್ನು ಸ್ವಲ್ಪ ಹೊತ್ತು ಇಡೋ ಹಾಗೂ ಇಲ್ಲ, ಹಿಂದೆನೇ ನಾವು ಈ ರೀತಿ ದೋಸೆನ ರೆಡಿ ಮಾಡ್ಕೋಬೋದು. ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಮಕ್ಕಳಿಂದ ದೊಡ್ಡವರು ಕೂಡ ಇದನ್ನು ತಿನ್ಬೋದು, ಅಷ್ಟು ಚೆನ್ನಾಗಿ ರುಚಿಯಾಗಿ ಆಗ್ತವೆ ದೋಸೆ. ಈ ರೀತಿ ಹಾಕೊಂಡ್ಬಿಟ್ಟು ಒಂದು ಸ್ವಲ್ಪ ಮೇಲೆ ಅಡುಗೆ ಎಣ್ಣೆನ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇದರಲ್ಲಿ ಈ ಸೋಯಾಬೀನ್ ಅಂಶ ಇರೋದ್ರಿಂದ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಈ ಗರ್ಭಿಣಿಯರಿಗೆ ಹಾಗೆ ಈ ಬಾಣಂತಿಯರಿಗೆ ಅಂತೂ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ನೋಡಿ ಯಾವ ರೀತಿ ದೋಸೆ ರೆಡಿ ಆಗಿದೆ ಅಂತ. 2 ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು, ನಾವು ಇನ್ಸ್ಟೆಂಟಾಗಿಯೇ ನಾವು ರೆಡಿ ಮಾಡ್ಕೋಬೋದು. ಉದ್ದಿನಬೇಳೆ ಒಂದೇ ನಮಗೆ ರೆಡಿ ಇದ್ದರೆ ಸಾಕು, ಹಿಂದೆನೇ ನಾವು ರೆಡಿ ಮಾಡ್ಕೋಬೋದು. ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ, ಎಲ್ಲರಿಗಿಂತ ಮೊದಲು ನೀವು ನನ್ನ ವಿಡಿಯೋನ ನೋಡ್ಬೋದು. ನೋಡಿ ಯಾವ ರೀತಿ ದೋಸೆ ರೆಡಿಯಾಗಿದೆ ಅಂತ. ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ನಾನು ಮತ್ತೆ ಮುಂದೆ ಹೊಸ ವಿಡಿಯೋದೊಂದಿಗೆ ಭೇಟಿಯಾಗ್ತೇನೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.